ಶಾಂತಿಯಿಂದ ಎಲ್ಲದೂ ಸರಿ ಹೋಗೋ ಆಗಿದ್ರೆ ಶತಮಾನಗಳಿಂದ ಯುದ್ಧಗಳು ಯಾಕೆ ನಡೀತಾ ಇತ್ತು. ಈ ಡೈಲಾಗ್ ಬಂದ್ಬಿಟ್ಟು ಟಾಕ್ಸಿಕ್ ಮೂವಿದು. ಈ ಡೈಲಾಗ್ ಎಷ್ಟು ಕರೆಕ್ಟ್ ಆಗಿದೆ ಈ ವರ್ಡ್ಸ್ ಅಂತಂದ್ರೆ, ಇವತ್ ಬಂದ್ಬಿಟ್ಟು ಸ್ವತಂತ್ರ ದಿನಾಚರಣೆ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ ಇವತ್ತಿಗೆ 80 ವರ್ಷ ಆಯ್ತು ಗುರು. 80 ವರ್ಷ. ನಿಜವಾಗ್ಲೂ ನಿಮ್ ಮನ್ಸು ಮುಟ್ಕೊಂಡು ಹೇಳಿ, ನಿಮ್ ಜೀವನದಲ್ಲಿ ನೀವು ಆರಾಮಾಗಿ ನೆಮ್ಮದಿಯಾಗಿ ಸ್ವತಂತ್ರವಾಗಿ ಬದುಕ್ತಾ ಇದ್ದೀರಾ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೆಣ್ಮಕ್ಳು ಗುರು ಅವ್ರಿಗೆ ಇಷ್ಟ ಬಂದಿದ್ ಬಟ್ಟೆನ ಮನಸ್ಪೂರ್ವಕವಾಗಿ ಹಾಕೊಂಡು, ಇಲ್ಲಪ್ಪ ನಾನು ಹೊರಗಡೆ ಹೋಗ್ತೀನಿ, ನನಗೆ ಸೇಫ್ಟಿ ಇದೆ, ಹೊರಗಡೆ ಬಂದು ಕಣ್ಣು ಏನದು ತಲೆ ಎತ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ರೇಪು, ಕೊಲೆ, ದರೋಡೆ, ಬರೀ ಇದೇ ನಡೀತಾ ಇದೆ ಜಗತ್ತಲ್ಲಿ. ನಾವು ಬಾಯಿ ಮಾತಿಗೆ ಮಾತ್ರ ಸ್ವತಂತ್ರ ಸಿಕ್ಕೈತೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದೀವಿ ಅಷ್ಟೇ. ಇನ್ನ ಪಾಠ ಏನಪ್ಪಾ ಅಂತಂದ್ರೆ, ರೈತರ ಗುರು. ರೈತರ ಬಗ್ಗೆ ಮಾತಾಡ್ಲೇಬೇಕು. ರೈತ ಬೆಳೀತಿರೋ ಬೆಳೆಗೆ ಇವತ್ತಿಗೂ ಕೂಡ ಸ್ವಂತ ಅವನೇ ಒಂದು ರೇಟ್ ನ ಫಿಕ್ಸ್ ಮಾಡಿಬಿಟ್ಟು ಹೊರಗಡೆ ಮಾರಾಟ ಮಾಡಕ್ ಆಗ್ತಾ ಇಲ್ಲ. ಅವನಿಗೆ ಎಲ್ಲಿದೆ ಗುರು ಸ್ವತಂತ್ರ? ಏನಾದ್ರು ಓದಿ ಏನಾದ್ರು ಸಾಧನೆ ಮಾಡೋಣ ಅಂತಂದ್ರೆ ಇವಾಗಿನ ಕಾಲದಲ್ಲಿ ಇರೋ ಲಂಚ, ಇದೊಂದು ಇದೆಯಲ್ಲ ಲಂಚ ಅನ್ನೋ ಒಂದು ದೊಡ್ಡ ದೆವ್ವ, ಅದರಿಂದ ರಿಯಲ್ ಟ್ಯಾಲೆಂಟ್ ಮೇಲ್ ಬರಕ್ ಆಗ್ತಾನೆ ಇಲ್ಲ. ಅವ್ರಿಗೆ ಎಲ್ಲಿದ್ರೆ ಅವ್ರಿಗೆ ಎಲ್ಲಿದೆ ಸ್ವತಂತ್ರ? ಎಂಥದ್ದು ಇಲ್ಲ. ನಾವು ಬಾಯಿ ಮಾತಿಗೆ ಮಾತ್ರ ನಮಗೆ ಇವತ್ತು ಸ್ವತಂತ್ರ ಸಿಕ್ಕೈತೆ ಗುರು. ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿ 80 ವರ್ಷ ಆಯ್ತು ಅಂತ ಹೇಳ್ತಾ ಇದೀವಿ ಅಷ್ಟೇ. ಈ ಒಂದು ಸಿಸ್ಟಮ್ ಸರಿ ಆಗ್ಲಿಲ್ಲ ಅಂತಂದ್ರೆ 80 ಅಲ್ಲ, 200 ವರ್ಷ ಅಲ್ಲ, 1000 ವರ್ಷ ಆದ್ರೂ ನಮಗೆ ಸ್ವತಂತ್ರ ಸಿಗಲ್ಲ. ನಾವ್ ಹಿಂಗೆ ಶಾಂತಿಗೋಸ್ಕರ ಹೊಡೆದಾಡ್ಲೇಬೇಕಾಗುತ್ತೆ. ನಾನು ಯಾಕೆ ಆ ಡೈಲಾಗ್ ಹೇಳ್ದೆ ಅಂತ ಇವಾಗ ಅರ್ಥ ಆಯ್ತು ಅನ್ಸುತ್ತೆ. ಶಾಂತಿಯಿಂದ ಏನನ್ನೂ ಸಾಲ್ವ್ ಮಾಡಕ್ ಆಗಲ್ಲ, ಯುದ್ಧ ಮಾಡ್ಲೇಬೇಕು. ನೀವು ನಿಜವಾಗ್ಲೂ ಮನ್ಸು ಮುಟ್ಕೊಂಡು ಹೇಳಿ, ಅಟ್ ಪ್ರೆಸೆಂಟ್ ನಾನು ನೆಮ್ಮದಿಯಾಗಿ ಸ್ವತಂತ್ರವಾಗಿ ಜೀವನನ ನಡೆಸ್ತಾ ಇದ್ದೀನಿ ಅಂತಂದ್ರೆ ಅದ್ ಯಾರ್ಯಾರು ಇದೀರಾ ಕಮೆಂಟ್ ಮಾಡಿ ನೋಡೋಣ. ಈ ಸಿಸ್ಟಮ್ ಯಾವಾಗ ಸರಿ ಆಗುತ್ತೆ ನೋಡ್ರಿ, ಅವತ್ತಿನ ದಿನ ನಮಗೆ ಸ್ವತಂತ್ರ ಸಿಕ್ಕಂಗೆ.